Okay, so I'll start now. Features of GST. The first feature is uniform rates of GST on all goods or services in the entire country. ಸೊ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದ ನಂತರ ಎಲ್ಲ ಗೂಡ್ಸ್ ಮತ್ತೆ ಸರ್ವಿಸಸ್ಗಳಿಗೆ ಎಂಟೈರ್ ಇಂಡಿಯಾದಲ್ಲಿ ಒಂದೇ ಜಿ ಎಸ್ ಟಿ ರೇಟ್ ಅಪ್ಲೈ ಆಗ್ತದೆ. ಫಾರ್ ಎಕ್ಸಾಂಪಲ್, ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಲೆಟಸ್ ಟೇಕ್ ನಿಮ್ಮ ಕೇಸಲ್ಲಿ ಜುವೆಲ್ಸ್ ನೀವು ಪರ್ಚೇಸ್ ಮಾಡ್ತೀರಿ, ರೈಟ್? ಸೊ ಡು ಯು ನೋ ಹಿಂದೆ ಜುವೆಲ್ಸಿನ ಮೇಲೆ ಟ್ಯಾಕ್ಸ್ ಬೀಳ್ತಾ ಇತ್ತು ಅಂತ? ಐ ಮೀನ್ ಟು ಸೇ ಗೋಲ್ಡಿನ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರು ಅಂತ. ಓಕೆ, ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಟೇಟ್ಗಳು ಕೂಡ ಗೋಲ್ಡಿನ ಮೇಲೆ, ಅದು ಜುವೆಲ್ಸ್ ಆಗಿರ್ಬೋದು, ಅದರ್ವೈಸ್ ಆಗಿರ್ಬೋದು, ಪರ್ಚೇಸ್ ಮಾಡುವಾಗ ಬೇರೆ ಬೇರೆ ರೀತಿಯ ರೇಟ್ ಆಫ್ ಟ್ಯಾಕ್ಸಸ್ ಅನ್ನು ಹಾಕ್ತಾ ಇದ್ರು. ಸೊ ಆಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಲೈಕ್ ಹೆಚ್ಚಿನವರು, ನಾವು ಮಂಗಳೂರು ಕಡೆಯವರು ಕೇರಳಕ್ಕೆ ಕ್ಲೋಸ್ ಆಗಿರೋದ್ರಿಂದ ಕರ್ನಾಟಕ ಮತ್ತು ಕೇರಳದ ಗೋಲ್ಡ್ ಪ್ರೈಸ್ ಅನ್ನು ಕಂಪೇರ್ ಮಾಡಿದಾಗ ಕೇರಳದಲ್ಲಿ ಗೋಲ್ಡ್ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು, ಬಿಕಾಸ್ ಅಲ್ಲಿ ಗೋಲ್ಡಿನ ಮೇಲೆ ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಹಾಕ್ತಾ ಇದ್ರು. ವೆರಸ್ ಇನ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಹಾಕ್ತಾ ಇದ್ರು. ಸೊ ಹಾಗಾಗಿ ಯಾರು ಬೋರ್ಡರ್, ಕೇರಳ ಕರ್ನಾಟಕ ಬೋರ್ಡರ್ ಅಲ್ಲಿ ಇರ್ತಾ ಇದ್ರು, ಅವರು ಕೇರಳಕ್ಕೆ ಹೋಗಿ ಗೋಲ್ಡ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರು, ಬಿಕಾಸ್ ಗೋಲ್ಡ್ ಕಡಿಮೆ ಪ್ರೈಸ್ಗೆ ಕೇರಳದಲ್ಲಿ ಸಿಗ್ತಾ ಇತ್ತು ಅಂತ, ಕರ್ನಾಟಕದಲ್ಲಿ ಜಾಸ್ತಿ ಪ್ರೈಸ್ ಆಗ್ತಾ ಇತ್ತು ಅಂತ. ಬಟ್ ಜಿ ಎಸ್ ಟಿ ಬಂದ ನಂತರ ಗೋಲ್ಡ್ ನೀವು ಎಲ್ಲೇ ಪರ್ಚೇಸ್ ಮಾಡಿ, ಇಂಡಿಯಾದಲ್ಲಿ ನೀವು ಗೋಲ್ಡ್ ಎಲ್ಲೇ ಪರ್ಚೇಸ್ ಮಾಡಿದ್ರು ಕೂಡ ಒಂದೇ ಟ್ಯಾಕ್ಸ್. ಸೊ ಹಾಗಾಗಿ ಪ್ರೈಸಸ್ ಅಲ್ಲಿ ಕೂಡ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ. ನೀವು ಈಗ ಗೋಲ್ಡ್ ಅನ್ನು ಕೇರಳದಲ್ಲಿ ಪರ್ಚೇಸ್ ಮಾಡಿದ್ರು, ಕರ್ನಾಟಕದಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ರೇಟ್ ಆಫ್ ಜಿ ಎಸ್ ಟಿ ಸೇಮ್. ಸೊ ರೇಟ್ ಆಫ್ ಜಿ ಎಸ್ ಟಿ ಎಷ್ಟು ಅಂತ ಗೊತ್ತಿದೆಯಾ ನಿಮ್ಗೆ ಗೋಲ್ಡಿನ ಮೇಲೆ? ಎನಿವನ್? ಜಿ ಎಸ್ ಟಿ ರೇಟ್ಸ್ ನಮಗೆ ಮ್ಯಾಮ್ ಆಲ್ರೆಡಿ ಕ್ಲಾಸ್ ಮಾಡಿದಾರಾ? ಇಲ್ವಾ? ಓಕೆ, ಫೈನ್ ದೆನ್. ಓಕೆ, ದೆನ್ ನೋ ಪ್ರಾಬ್ಲಮ್, ಮುಂದೆ ಹೇಳ್ಬೋದು. ಸೊ ಯೂಶುವಲಿ ನಾವು ಜಿ ಎಸ್ ಟಿಯ ರೇಟನ್ನು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೇವೆ, ಲೈಕ್ ನಾರ್ಮಲ್ ರೇಟ್ ಮತ್ತು ಸ್ಪೆಷಲ್ ರೇಟ್ ಅಂತ. ನಾರ್ಮಲ್ ರೇಟ್ ಸ್ಟಾರ್ಟ್ ಆಗೋದು 0%, 5%, 12%, 18% ಮತ್ತು 28%. ಸೊ ಇದು ನಾರ್ಮಲ್ ಆದಂತಹ ಪ್ರಾಡಕ್ಟ್ಸ್ಗಳಿಗೆ ಅಪ್ಲೈ ಆಗೋದು. ಬಟ್ ಎರಡು ಪ್ರಾಡಕ್ಟಿಗೆ ಸಪ್ರೇಟ್ ಆಗಿ ಸ್ಪೆಷಲ್ ರೇಟಲ್ಲಿ ಟ್ಯಾಕ್ಸ್ ಹಾಕ್ತಾರೆ. ಒಂದು ನಾವು ರಫ್ ಸ್ಟೋನ್ಸ್ ಅಂತ ಕರಿತೇವೆ, ಇನ್ನೊಂದು ಗೋಲ್ಡ್ ಅಥವಾ ಸಮ್ ಪ್ರೆಷಿಯಸ್ ಸ್ಟೋನ್ಸ್ ಲೈಕ್ ಡೈಮಂಡ್ ಆಗಿರ್ಬೋದು. ಗೋಲ್ಡ್ ಮತ್ತು ಡೈಮಂಡಿಗೆ 3% ಜಿ ಎಸ್ ಟಿ ಅಪ್ಲೈ ಆಗ್ತದೆ, ವೆರಾಸ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಥವಾ ರಫ್ ಸ್ಟೋನ್ಸ್ಗಳಿಗೆ 0.25% ಜಿ ಎಸ್ ಟಿ ಅಪ್ಲೈ ಆಗ್ತದೆ. ಸೊ ಹಾಗಾಗಿ ನೀವು ಗೋಲ್ಡ್ ಅನ್ನು ಇಂಡಿಯಾದಲ್ಲಿ ಎಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ 3% ಜಿ ಎಸ್ ಟಿ ಅಪ್ಲೈ ಆಗೋದು. ಸೊ ಹಾಗಾಗಿ ಪ್ರೈಸಸ್ ಕೂಡ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಸೇಮ್ ಇರ್ತದೆ. ಇದು ಆದದ್ದು ಜಿ ಎಸ್ ಟಿ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ನಂತರ. Is it clear? Uniform rates of GST on all goods and services in the entire country. Okay, so ಇದು ನಮ್ಮ ಫಸ್ಟ್ ಫೀಚರ್. ಓಕೆ, ಇದು ಹೇಳಬೇಕಿತ್ತು ನಾನು, ಏನೆಲ್ಲ ರೇಟ್ ಆಫ್ ಜಿ ಎಸ್ ಟಿ ಅಪ್ಲೈ ಆಗ್ತದೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸಿ ದಿಸ್ ಇನ್ ಸೆಕೆಂಡ್ ಚಾಪ್ಟರ್. ಮ್ಯಾಮ್ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಸೊ ಈ ರೀತಿ ಜಿ ಎಸ್ ಟಿ ರೇಟ್ ಅಪ್ಲೈ ಮಾಡ್ತಾರೆ. ಸೊ ನೆಕ್ಸ್ಟ್, ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಇಂಪೋರ್ಟ್ಸ್ ಅಟ್ರಾಕ್ಟ್ಸ್ ಐ ಜಿ ಎಸ್ ಟಿ. ಸೊ ಇದು ನಿಮಗೆ ಗೊತ್ತಿದೆ, ರೈಟ್? ಈ ಪಾಯಿಂಟ್, ಹಲೋ ಎರಡು ಸ್ಟೇಟ್ಗಳ ನಡುವೆ ಯಾವಾಗಾದ್ರೂ ಎರಡು ಸ್ಟೇಟ್ಗಳ ನಡುವೆ ಟ್ರಾನ್ಸಾಕ್ಷನ್ ಆದಾಗ ಆ ಟೈಮಲ್ಲಿ ನಾವು ಐ ಜಿ ಎಸ್ ಟಿ ಚಾರ್ಜ್ ಮಾಡ್ತೇವೆ, ಕರೆಕ್ಟ್? ಫಾರ್ ಎಕ್ಸಾಂಪಲ್, ನಾನು ಮಂಗಳೂರಲ್ಲಿದ್ದೇನೆ, ನಾನು ಕಾಸರಗೋಡಿಗೆ ಒಂದು ಗೂಡ್ಸ್ ಅನ್ನು ಸಪ್ಲೈ ಮಾಡ್ತೇನೆ. ಸೊ ಆಗ ಗೂಡ್ಸ್ ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ತಾ ಇದೆ. ಸೊ ಎರಡು ಸ್ಟೇಟ್ಗಳ ನಡುವೆ ಆಗ್ತಾ ಇರುವ ಟ್ರಾನ್ಸಾಕ್ಷನ್, ಆ ಟೈಮಲ್ಲಿ ಐ ಜಿ ಎಸ್ ಟಿ ಅಪ್ಲೈ ಆಗ್ತದೆ, ಕರೆಕ್ಟ್? ಇದೇ ರೀತಿ ನಾವು ಫಾರಿನಿಂದ ಗೂಡ್ಸ್ ಅನ್ನು ಫಾರಿನಿಂದ ಗೂಡ್ಸ್ ಅನ್ನು ಪರ್ಚೇಸ್ ಮಾಡೋದು, ಅದನ್ನು ನಾವು ಇಂಪೋರ್ಟ್ ಅಂತ ಕರಿತೇವೆ. ಹಾಗೆ ಮಾಡುವಾಗ ಕೂಡ ಐ ಜಿ ಎಸ್ ಟಿ ಅಪ್ಲೈ ಆಗ್ತದೆ. ಸೊ ಯಾಕೆ ಐ ಜಿ ಎಸ್ ಟಿ? ಬಿಕಾಸ್ ನಾವು ಫಾರಿನ್ ಕಂಟ್ರೀಸ್ ಅನ್ನು ಸ್ಟೇಟ್ಸ್ ಅಂತ ಜಿ ಎಸ್ ಟಿ ಆಕ್ಟ್ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ಬೇರೆ ಸ್ಟೇಟಿನಿಂದ ಪ್ರಾಡಕ್ಟ್ ಬಂದ್ರೆ ಅದನ್ನು ನಾವು ಅದರ ಮೇಲೆ ಐ ಜಿ ಎಸ್ ಟಿ ಚಾರ್ಜ್ ಮಾಡೋದು.
ಓಕೆ, ಸೊ ಇದು ನಮ್ಮ ಸೆಕೆಂಡ್ ಫೀಚರ್. ಥರ್ಡ್ ಫೀಚರ್, ಸೊ ದಿಸ್ ಇಸ್ ಅಗೇನ್ ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ನ ಕೇಸಲ್ಲಿ IGST ಅಪ್ಲೈ ಆಗ್ತದೆ ಅಂತ. ಒಂದು ಕಡೆಯಲ್ಲಿ ಮಹಾರಾಷ್ಟ್ರ ಇದೆ, ಇನ್ನೊಂದು ಕಡೆಯಲ್ಲಿ ತಮಿಳುನಾಡು ಇದೆ. ಸಪ್ಲೈಯರ್ ಮುಂಬೈಯ ಸಪ್ಲೈಯರ್ ಚೆನ್ನೈಯ ಪರ್ಚೇಸರಿಗೆ ಪ್ರಾಡಕ್ಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಎರಡು ಸ್ಟೇಟ್, ಸೊ ದೇರ್ ಫೋರ್ IGST. ಸೊ ನೆಕ್ಸ್ಟ್ ಪಾಯಿಂಟ್, GST ಆನ್ ಎಕ್ಸ್ಪೋರ್ಟ್ಸ್. ಕ್ಯಾನ್ ಎನಿಬಡಿ ಟೆಲ್ ಮಿ ಎಕ್ಸ್ಪೋರ್ಟ್ಸ್ ನ ಮೇಲೆ GST ಎಷ್ಟು? 18%. ಬೇರೆ ಏನಾದ್ರು ಆನ್ಸರ್? ಬೇರೆಯವ್ರು ಯಾರಾದ್ರು? ನಾವು ಯಾವಾಗ ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತೇವೆ ಅಥವಾ ಎಕ್ಸ್ಪೋರ್ಟ್ ಮಾಡ್ತೇವೆ, ಆ ಟೈಮಲ್ಲಿ ಎಕ್ಸ್ಪೋರ್ಟ್ ನ ಮೇಲೆ ರೇಟ್ ಆಫ್ GST ಎಷ್ಟು? ಎನಿಬಡಿ? ಓಕೆ, ಫಾರ್ ಎಕ್ಸಾಂಪಲ್ ಫರ್ಗೆಟ್ ಅಬೌಟ್ ಎಷ್ಟು ಅಂತ. ಈಗ ನಾನು ನಿಮ್ಗೆ ಚಾಯ್ಸ್ ಕೊಡ್ತೇನೆ. ಇಫ್ ಫಾರ್ ಎಕ್ಸಾಂಪಲ್ ಯು ಆರ್ ಫೈನಾನ್ಸ್ ಮಿನಿಸ್ಟರ್, ಎಕ್ಸ್ಪೋರ್ಟ್ ನ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತೀರಿ? ಕಡಿಮೆ ಅಂದ್ರೆ ಎಷ್ಟು ಟ್ಯಾಕ್ಸ್ ಹಾಕ್ತೀರಿ? ಓಕೆ, ಅದು ಕಡಿಮೆ 0.1, ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇಲ್ವಾ? ಎಷ್ಟು ಕಡಿಮೆ ಅಂತ ಹೇಳಿ ಹೇಳಿ, ಬಿಕಾಸ್ ಎಲ್ರಿಗೂ ಫೈನಾನ್ಸ್ ಮಿನಿಸ್ಟರ್ ಆಗೋ ಚಾನ್ಸ್ ಸಿಗುದಿಲ್ಲ. ಎಷ್ಟು ಕಡಿಮೆ? ವಾಟ್ ಈಸ್ ದ ಲೋವೆಸ್ಟ್ ವ್ಯಾಲ್ಯೂ? ಎಷ್ಟಾಗಿರ್ಬೋದು? ಹೆಸರು ಹೇಳ್ಬೇಕಾ? ನೀವು ರೆಸ್ಪಾಂಡ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಐ ವಿಲ್ ಡೂ ಸಮಥಿಂಗ್ ಎಲ್ಸ್. ಅಲ್ಲಿ ಯಾರ ಹೆಸರು ಬರ್ತದೆ ಅವರು ಆನ್ಸರ್ ಕೊಡಬೇಕು. ಲೆಟ್ಸ್ ಸಿ ದಟ್ ಟುಮಾರೋ ವಿಲ್ ಬಿ ಅವರ್ ನೆಕ್ಸ್ಟ್ ಸೆಷನ್. ಓಕೆ, ಅಲ್ಲಿ ಹೆಸರು ಉಮರಾಲಿದಿಂತೆ ಇದೆ, ಯಾರು ಅಂತ ಗೊತ್ತಿಲ್ಲ, ಬಟ್ ಅವರು 0.0001 ಅಂತ ಹಾಕಿದ್ದಾರೆ. ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇಲ್ವಾ 0.00001ಗಿಂತ? ಯಾ, 0 ಇಸ್ ದ ಲೋಯೆಸ್ಟ್, ರೈಟ್? ಸೊ ಎಕ್ಸ್ಪೋರ್ಟ್ ಅನ್ನು ಹೆಚ್ಚು ಮಾಡಿದ್ರೆ ಅದರಿಂದ ಕಂಟ್ರಿಗೆ ಬೆನಿಫಿಟ್ ಆಗ್ತದೆ, ಹೌದಾ? ನಾವು ಹೆಚ್ಚು ಪ್ರಾಡಕ್ಟ್ಸ್ ಅನ್ನು ಫಾರಿನ್ ಕಂಟ್ರಿಗೆ ಸೇಲ್ ಮಾಡಿದ್ರೆ ಅದರಿಂದ ನಮ್ಗೆ ಬೆನಿಫಿಟ್ ಆಗ್ತದೆ. ಇಸ್ ಇಟ್ ಟ್ರೂ? ಯಾವ ರೀತಿ ಬೆನಿಫಿಟ್ ಆಗ್ತದೆ? ಕಮಾನ್ ಹೇಳಿ ಹೇಳಿ, ನಿಮ್ಗೆ ಗೊತ್ತಿರೋ ವಿಷಯ. ನೀವು ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಸ್ಟಡಿ ಮಾಡಿದ್ದೀರಿ ಆಲ್ರೆಡಿ. ಎಕ್ಸ್ಪೋರ್ಟ್ ಹೆಚ್ಚು ಮಾಡೋದ್ರಿಂದ ಬೆನಿಫಿಟ್ ಏನು ಒಂದು ಕಂಟ್ರಿಗೆ? ಓಕೆ, ಆ ರೀತಿ ಬೆನಿಫಿಟ್ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಎಕ್ಸ್ಪೋರ್ಟ್ ನ ಕೇಸಲ್ಲಿ ನಮಗೆ ಫಾರಿನ್ ಕರೆನ್ಸಿ ಬರ್ತದೆ, ಎಸ್ಪೆಷಲಿ US$. ಸೊ US$ ಇದ್ರೆ ಇಟ್ಸ್ ಬೆನಿಫಿಷಿಯಲ್ ಫಾರ್ ವೆರೈಟಿ ಆಫ್ ರೀಸನ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇನ್ ಡೆಫಿಸಿಟ್ ಕಡಿಮೆ ಆಗ್ತದೆ, ಕರೆನ್ಸಿ ಇಶ್ಯೂ ಮಾಡಲಿಕ್ಕೆ ನಮಗೆ ಬ್ಯಾಕಪ್ ರಿಸರ್ವ್ ಇರ್ತದೆ. ಸೊ ಎಲ್ಲ ಕಾರಣಕ್ಕೋಸ್ಕರ ಪ್ರತಿಯೊಂದು ಕಂಟ್ರಿ ಕೂಡ ಅವರ ಎಕ್ಸ್ಪೋರ್ಟ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಆಸ್ I think Azim it is Umar Ali, right? Yeah. Okay. So ಅವರು ಲಾಸ್ಟ್ಗೆ ಹೇಳಿದ್ರು 0% ಅಂತ. ಆ್ಯಂಡ್ ಅಗೇನ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ದಟ್ ಈಸ್ ಮಾಡೆಲ್ಸ್ ಆಫ್ GST, ಲಾಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ದೇನೆ. ಸೊ ನಾವು ಬೇರೆ ಕಂಟ್ರಿಗೆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದ್ರೆ ಎಕ್ಸ್ಪೋರ್ಟ್ GST ಅಂಡರ್ ಅಲ್ಲಿ 0 ರೇಟೆಡ್ ಅಂತ, ಅಂದ್ರೆ 0% GST ಅಪ್ಲೈ ಆಗ್ತದೆ ಅಂತ. ಸೊ ಹಾಗಾಗಿ ಅಲ್ಲಿ ಅಪ್ಲೈ ಆಗೋದು IGST. ರಿಮೆಂಬರ್, ಎಕ್ಸ್ಪೋರ್ಟ್ ನ ಮೇಲೆ ಟ್ಯಾಕ್ಸ್ ಇಲ್ಲ ಅಂತ ಅರ್ಥ ಅಲ್ಲ, GST ಇಲ್ಲ ಅಂತ ಅರ್ಥ ಅಲ್ಲ. ಎಕ್ಸ್ಪೋರ್ಟ್ ನ ಮೇಲೆ GST ಇದೆ, ಬಟ್ ಆ GST 0%. ಓಕೆ, ನೆನಪಿಟ್ಕೊಳ್ಳಿ, ಬಿಕಾಸ್ ಪ್ರಾಬ್ಲಮ್ ಪಾರ್ಟ್ ಇದು ಥಿಯರಿ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಸೊ GST ಆನ್ ಎಕ್ಸ್ಪೋರ್ಟ್ ನಿಮ್ಗೆ ಕೊಡ್ತಾರೆ, ಎಕ್ಸ್ಪೋರ್ಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಕೊಡ್ತಾರೆ, ಯಾವ GST ಅಪ್ಲೈ ಆಗ್ತದೆ ಅಂತ ನೀವು ಬರಿಬೇಕು. ಯು ಹ್ಯಾವ್ ಟು ರೈಟ್ IGST, ಬಟ್ ವಿದಿನ್ ಬ್ರಾಕೆಟ್ 0 ರೇಟೆಡ್ ಅಂತ ಬರಿಬೇಕು, ನೆನಪಿಟ್ಕೊಳ್ಳಿ. ಓಕೆ, ಇಸ್ ದಟ್ ಕ್ಲಿಯರ್? ಯಾ, ಸೊ ದಟ್ ಈಸ್ GST ಆನ್ ಎಕ್ಸ್ಪೋರ್ಟ್ಸ್. ಓಕೆ, ಸೊ ಇದು ಎಕ್ಸ್ಪೋರ್ಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಗೆ ಒಂದು ಇಮೇಜ್ ಹಾಕಿದ್ದು. ನೆಕ್ಸ್ಟ್, ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. GST ಅನ್ನು
ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಎನಿ ಐಡಿಯಾ ಏನಾಗಿರಬಹುದು ಅಂತ? ಓಕೆ, ಫಾರ್ ಎಕ್ಸಾಂಪಲ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂದ್ರೆ ಕನ್ಸಂಪ್ಷನ್ ನ ಮೇಲೆ ಟ್ಯಾಕ್ಸ್. ಯಾರು ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡ್ತಾರೆ ಅವರ ಮೇಲೆ ಟ್ಯಾಕ್ಸ್ ಬೀಳ್ತದೆ ಅಂತ. ಐಲ್ ಗಿವ್ ಒನ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ಆಗ ಕೊಟ್ಟದ್ದು. ಸೊ ನಾನು ಮಂಗಳೂರಲ್ಲಿದ್ದೇನೆ, ನನಗೊಂದು ಬಿಸ್ನೆಸ್ ಇದೆ, ನಾನು ನನ್ನ ಪ್ರಾಡಕ್ಟ್ ಅನ್ನು ಕಾಸರಗೋಡ್, ದಟ್ ಈಸ್ ಇನ್ ಕೇರಳ, ಅಲ್ಲಿಗೆ ಸೇಲ್ ಮಾಡ್ತೇನೆ. ಓಕೆ, ಈ ಕೇಸಲ್ಲಿ ಹೇಳಿ ಕನ್ಸಂಪ್ಷನ್ ಎಲ್ಲಿ ಆಗ್ತದೆ? ಯಾವ ಸ್ಟೇಟ್ ಅಲ್ಲಿ ಕನ್ಸಂಪ್ಷನ್ ಆಗ್ತದೆ ಅಥವಾ ಯಾವ ಪ್ಲೇಸ್ ಅಲ್ಲಿ ಕನ್ಸಂಪ್ಷನ್ ಆಗ್ತದೆ? ಕಾಸರಗೋಡ್, ವಿಚ್ ಇಸ್ ಇನ್ ಕೇರಳ. ಓಕೆ, ನಾನು ಸಪ್ಲೈ ಮಾಡಿದ್ರು ಕೂಡ ಕಾಸರಗೋಡಲ್ಲಿ ಕನ್ಸಂಪ್ಷನ್ ಆಗ್ತಾ ಇರೋದ್ರಿಂದ, ಸೊ ಅಲ್ಲಿ ಏನು ಟ್ಯಾಕ್ಸ್ ಕಾಸರಗೋಡಿನ ಕನ್ಸ್ಯೂಮರ್ ನನಗೆ ಕೊಡ್ತಾನೆ, ನಾನೇನ್ ಮಾಡ್ತೇನೆ? ನಾನು GST ಕಲೆಕ್ಟ್ ಮಾಡಿದ್ದೇನೆ, ನಾನು ನೆಕ್ಸ್ಟ್ ಏನ್ ಮಾಡಬೇಕು? ನಾನು ಆ ಟ್ಯಾಕ್ಸ್ ಅನ್ನು ನನ್ನ ಹತ್ರನೇ ಇಟ್ಕೊಳ್ಬಹುದಾ? ವಾಟ್ ಐ ಹ್ಯಾವ್ ಟು ಡೂ ದೆನ್? ಯಾರಿಗೆ ಕೊಡಬೇಕು? ಯಾವ ಗವರ್ಮೆಂಟಿಗೆ? ಓಕೆ, ಆ ಟ್ರಾನ್ಸಾಕ್ಷನ್ ನಲ್ಲಿ ಯಾವ GST ಅಪ್ಲೈ ಆಗ್ತದೆ? ಕರ್ನಾಟಕದಿಂದ ಕೇರಳಕ್ಕೆ ಗೂಡ್ಸ್ ಅನ್ನು ಸಪ್ಲೈ ಮಾಡಿದ್ರೆ ಯಾವ GST ಅಪ್ಲೈ ಆಗ್ತದೆ? ಯು ಕ್ಯಾನ್ ಮೆಸೇಜ್ ಆಲ್ಸೋ. ಓಕೆ, ಯು ಕ್ಯಾನ್ ಸೆಂಡ್ ಯುವರ್ ಆನ್ಸರ್ ಆಸ್ ಅ ಮೆಸೇಜ್. ಐ ಕ್ಯಾನ್ ಸಿ ದಟ್ ಆನ್ ದ ಸ್ಕ್ರೀನ್. ಓಕೆ, ಆಲ್ಮೋಸ್ಟ್ ಹೇಳಿದ್ರು IGST. ಸೊ IGST ಯಾವ ಗವರ್ಮೆಂಟಿಗೆ ಹೋಗ್ತದೆ? ಸೆಂಟ್ರಲಿಗೆ ಹೋಗ್ತದೆ, ಸ್ಟೇಟ್ಗೆ ಹೋಗ್ತದ? IGST ಯಾವ ಗವರ್ಮೆಂಟಿಗೆ ಹೋಗ್ತದೆ? ಓಕೆ, ಆಲ್ಮೋಸ್ಟ್ ಹೇಳಿದ್ರು ಶೇರ್ ಆಗ್ತದೆ ಅಂತ. ಹೇಗೆ ಶೇರ್ ಆಗ್ತದೆ? ಓಕೆ, ಐ ಹ್ಯಾವ್ ಸೆಡ್ ದ್ಯಾಟ್ ಇನ್ ದ ವಿಡಿಯೋ. ಯೂಶುವಲಿ ಏನಾಗ್ತದೆ, ನಾನು ಸೆಲ್ಲರ್ IGST ಕಲೆಕ್ಟ್ ಮಾಡಿದ ನಂತರ ನಾನು ಅದನ್ನು ಸೆಂಟ್ರಲ್ ಗವರ್ಮೆಂಟಿಗೆ ಕೊಡಬೇಕು. ಸೊ ಐ ವಿಲ್ ಪೇ ಟು ದ ಸೆಂಟ್ರಲ್ ಗವರ್ಮೆಂಟ್. ಓಕೆ, ಆನ್ಲೈನಲ್ಲೇ ಪೇಮೆಂಟ್ ಆಗೋದು. ಸೊ ಸೆಂಟ್ರಲ್ ಗವರ್ಮೆಂಟಿಗೆ ಕೊಡ್ತೇನೆ. ಆ ನಂತರ ಗವರ್ಮೆಂಟ್ ಎಷ್ಟು ಟ್ಯಾಕ್ಸ್ ಬಂದಿದೆ ಅದನ್ನು ಶೇರ್ ಮಾಡ್ತಾರೆ. ಶೇರ್ ಮಾಡಿ ಒಂದು ಸ್ಟೇಟಿಗೆ ಕೊಡ್ತಾರೆ. ಕ್ವೆಶ್ಚನ್ ಈಗ ಯಾವ ಸ್ಟೇಟ್? ಕರ್ನಾಟಕನ, ಕೇರಳನ ಅಂತ. ಯಾಕೆ ಕೇರಳ? ಯಾ, ಸೊ ಯಾವ ಸ್ಟೇಟ್ ಅಲ್ಲಿ ಕನ್ಸಂಪ್ಷನ್ ಆಗಿದೆ ಅವರಿಗೆ ಟ್ಯಾಕ್ಸ್ ರೆವೆನ್ಯೂ ಬರ್ತದೆ. ಕರೆಕ್ಟ್ ಸುಷ್ಮಿತಾ, ಅವರಿಗೆ ಟ್ಯಾಕ್ಸ್ ರೆವೆನ್ಯೂ ಬರ್ತದೆ. ಸೊ ಹಾಗಾಗಿ ನಾನು ಇಲ್ಲಿ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದ್ರು ಕೂಡ ನನ್ನ ಸ್ಟೇಟಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ರೆವೆನ್ಯೂ ಬರುವುದಿಲ್ಲ. ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರ ಸ್ಟೇಟಿಗೆ ಟ್ಯಾಕ್ಸ್ ರೆವೆನ್ಯೂ ಬರ್ತದೆ. ಇದು GSTಯ ಒಂದು ಫೀಚರ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಆ ಕೇಸಲ್ಲಿ ನೀವು ಹೇಳಬೇಕು ಯಾವ ಸ್ಟೇಟಿಗೆ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಇದು ಸ್ವಲ್ಪ ಪಾರ್ಟ್ ಅನ್ನು ಕೊಡ್ತದೆ ಅಂತ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್ ತಮಿಳ್ನಾಡಿಂದ ಒಂದು ಪ್ರಾಡಕ್ಟ್ ಅನ್ನು ರಾಜಸ್ಥಾನಕ್ಕೆ ಸೇಲ್ ಮಾಡಿದ್ದಾರೆ. ಸೊ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್, ರೈಟ್? ಯಾವ ಟ್ಯಾಕ್ಸ್ ಅಪ್ಲೈ ಆಗ್ತದೆ? IGST. ಸೊ IGST ಸೆಂಟ್ರಲ್ ಗವರ್ಮೆಂಟಿಗೆ ಹೋಗ್ತದೆ. ಕರೆಕ್ಟ್? ಯಾ, ಅದಾದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಯಾರಿಗೆ ಈಗ ಟ್ಯಾಕ್ಸ್ ಅನ್ನು ಕೊಡ್ತಾರೆ? ಟ್ಯಾಕ್ಸ್ ಇದು ಪಾರ್ಟ್ ಅನ್ನು ತಮಿಳ್ನಾಡು ಆರ್ ರಾಜಸ್ಥಾನ್? ಯಾ, ರಾಜಸ್ಥಾನ್, ಬಿಕಾಸ್ ಅಲ್ಲಿ ಕನ್ಸಂಪ್ಷನ್ ಆಗ್ತಾ ಇರೋದು. ಸೊ ಈ ರೀಸನಿಗೋಸ್ಕರ ನಾವು GST ಅನ್ನು ಡೆಸ್ಟಿನೇಷನ್ ಬೇಸ್. ಡೆಸ್ಟಿನೇಷನ್ ಅಂತ ಹೇಳಿದ್ರೆ ಯಾವ? ಫೈನಲ್ ಡೆಸ್ಟಿನೇಷನ್, ರೈಟ್? ಫೈನಲಿ ಪ್ರಾಡಕ್ಟ್ ಎಲ್ಲಿಗೆ ಹೋಗ್ತದೆ? ದಟ್ ಈಸ್ ಗೋಯಿಂಗ್ ಟು ಯಾವುದು? ನಮ್ಮ ರಾಜಸ್ಥಾನಕ್ಕೆ. ಸೊ ಹಾಗಾಗಿ ಅಲ್ಲಿಗೆ ಕನ್ಸ್ಯೂಮ್ ಅಲ್ಲಿ ಮಾಡಿರೋದ್ರಿಂದ ಅವರಿಗೆ ಟ್ಯಾಕ್ಸ್ ರೆವೆನ್ಯೂ ಸಿಗ್ತದೆ. ಸೊ ಇದಕ್ಕೆ ನಾವು GST ಅನ್ನು ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಕರಿತೇವೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇದು ನೆಕ್ಸ್ಟ್ ಫೀಚರ್. ಸೊ ನೆಕ್ಸ್ಟ್ ಒನ್, ಪೇಮೆಂಟ್ ಆಫ್ GST. ಸೊ ಇಲ್ಲಿ ನಮಗೆ ಯಾವ ಗವರ್ಮೆಂಟಿಗೆ ಒಬ್ಬ ಸೆಲ್ಲರ್ GST ಅನ್ನು ಪೇಮೆಂಟ್ ಮಾಡಬೇಕು ಅಂತ. GSTಯ ಟೈಪ್ಸ್ ಯಾವುದೆಲ್ಲ ಹೇಳ್ಬೋದಾ? ಎನಿಬಡಿ ಸೇ GST?
and then IGST, then one more U ಅಲ್ಲ UT, ಯೂನಿಯನ್ ಟೆರಿಟರಿ. ಓಕೆ ಓಕೆ, ಯೂನಿಯನ್ ಟೆರಿಟರಿ GST. ಸೊ ಈ ರೀತಿ 4 ಟೈಪ್ಸ್ ಅಂತ ಹೇಳ್ಬೋದು. ಇಲ್ಲಿ ಪೇಮೆಂಟ್ ಆಫ್ GST ಅಂತ ಹೇಳಿದ್ರೆ ಈ 4 ಟೈಪ್ಸ್ ಆಫ್ GST ಇದೆಯಲ್ಲ, ಇದು ಯಾವ ಯಾವ ಗವರ್ಮೆಂಟಿಗೆ ಹೋಗ್ತದೆ ಅಂತ. ಫಸ್ಟ್ ಲೆಟ್ ಅಸ್ ಟೇಕ್ IGST ಯಾವ ಗವರ್ಮೆಂಟಿಗೆ ಹೋಗ್ತದೆ? IGST ಅನ್ನು, ಆ ಟ್ಯಾಕ್ಸ್ ಅನ್ನು ಯಾವ ಗವರ್ಮೆಂಟಿಗೆ ಪೇಮೆಂಟ್ ಮಾಡಬೇಕು? ಸೆಂಟ್ರಲ್ ಗವರ್ಮೆಂಟ್. ಡನ್. CGST ಅನ್ನು ಯಾವ ಗವರ್ಮೆಂಟಿಗೆ ಪೇಮೆಂಟ್ ಮಾಡಬೇಕು? ಸೆಂಟ್ರಲ್ ಅಗೇನ್. ನೆಕ್ಸ್ಟ್ SGST ಅನ್ನು ಯಾವ ಗವರ್ಮೆಂಟಿಗೆ ಪೇಮೆಂಟ್ ಮಾಡಬೇಕು? ಸ್ಟೇಟ್ ಗವರ್ಮೆಂಟ್. UTGST ಓಕೆ, ಬೇರೆ ಏನಾದರೂ ಆನ್ಸರ್? ಯೂನಿಯನ್ ಟೆರಿಟರಿ, ಇಂಡಿಯಾದಲ್ಲಿರುವಂತಹ ಯೂನಿಯನ್ ಟೆರಿಟರಿ, ಅದನ್ನು ಯಾರು ನೋಡಿಕೊಳ್ತಾರೆ? ಎನಿ ಐಡಿಯಾ? ಈಗ ಒಂದು ಸ್ಟೇಟ್ ಅಂತ ಹೇಳಿದ್ರೆ ಅಲ್ಲಿ ಚೀಫ್ ಮಿನಿಸ್ಟರ್ಸ್ ಇರ್ತಾರೆ, ರೈಟ್? ಅಂದ್ರೆ ವಿಧಾನಸಭೆ ಅಂತ ಇರ್ತದೆ, ಸೊ ಅದು ನೋಡಿಕೊಳ್ತದೆ, ಕರೆಕ್ಟ್? ವಾಟ್ ಅಬೌಟ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ? ಅಗೇನ್ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು, ಯೂನಿಯನ್ ಟೆರಿಟರೀಸ್ ವಿದೌಟ್ ಲೆಜಿಸ್ಲೇಚರ್, ಯಾವ ಯೂನಿಯನ್ ಟೆರಿಟರಿಯಲ್ಲಿ ವಿಧಾನಸಭೆ ಇರುವುದಿಲ್ಲ, ಆ ಯೂನಿಯನ್ ಟೆರಿಟರಿಯನ್ನು ಯಾರು ನೋಡಿಕೊಳ್ತಾರೆ? ಇಲ್ಲ, ಫೈನಾನ್ಸ್ ಮಿನಿಸ್ಟರ್ ಅಲ್ಲ. ಆಕ್ಚುಲಿ ಹೆಡ್ ಆಫ್ ದಿ ಯೂನಿಯನ್ ಟೆರಿಟರಿ ಈಸ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಓಕೆ, ನಾವು ಎಂತ ರಾಷ್ಟ್ರಪತಿ ಆಡಳಿತ ಅಂತ ವರ್ಡ್ ಯೂಸ್ ಮಾಡ್ತೀರಿ, ರೈಟ್? ಹೆಚ್ಚಿನ ಕೇಸಲ್ಲಿ, ಕೆಲವೊಮ್ಮೆ. ಯಾ, ಸೊ ಯೂನಿಯನ್ ಟೆರಿಟರೀಸ್ ಅನ್ನು ಕೂಡ ನೋಡಿಕೊಳ್ಬೇಕಾಗಿರೋದು ರಾಷ್ಟ್ರಪತಿಗಳು, ಬಟ್ ಅವರಿಗೆ ಬೇರೆ ವರ್ಕ್ ಇರ್ತದೆ. ಸೊ ಮ್ಯಾನೇಜ್ಮೆಂಟ್ ಅನ್ನು ಸೆಂಟ್ರಲ್ ಗವರ್ಮೆಂಟೇ ನೋಡ್ಕೊಳ್ತದೆ. ಓಕೆ, ಯೂನಿಯನ್ ಟೆರಿಟರಿ GST ಯ ಕೇಸಿಗೆ ಬಂದಾಗ. ಓಕೆ, ಸೊ ಹಾಗಾಗಿ ಎಲ್ಲ ಏನು ಖರ್ಚು ಎಲ್ಲ ಏನು ಮಾಡಬೇಕು ಒಂದು ಯೂನಿಯನ್ ಟೆರಿಟರಿಯ ಡೆವಲಪ್ಮೆಂಟ್ಗೆ, ಅದನ್ನು ಸೆಂಟ್ರಲ್ ಗವರ್ಮೆಂಟೇ ನೋಡಿಕೊಳ್ಳೋದ್ರಿಂದ ಯೂನಿಯನ್ ಟೆರಿಟರಿಯಿಂದ ಬಂದಂತಹ ರೆವೆನ್ಯೂ ಕೂಡ ಸೆಂಟ್ರಲ್ ಗವರ್ಮೆಂಟಿಗೆನೆ ಹೋಗ್ತದೆ. ಸೊ ಹಾಗಾಗಿ IGST ಯ ಕೇಸಲ್ಲಿ ನಾವು ಪೇಮೆಂಟ್ ಆಫ್ GST ಅನ್ನು ಮಾಡೋದು ಸೆಂಟ್ರಲ್ ಗವರ್ಮೆಂಟಿಗೆ. CGST ಯ ಕೇಸಲ್ಲಿ ನಾವು ಪೇಮೆಂಟ್ ಆಫ್ GST ಮಾಡೋದು ಎಗೇನ್ ಸೆಂಟ್ರಲ್ ಗವರ್ಮೆಂಟಿಗೆ. UTGST ಯ ಕೇಸಲ್ಲಿ ಕೂಡ ನಾವು ಪೇಮೆಂಟ್ ಮಾಡೋದು ಸೆಂಟ್ರಲ್ ಗವರ್ಮೆಂಟಿಗೆ. ಆ ನಂತರ ಅದನ್ನು ಆ UT ಯ ಯೂನಿಯನ್ ಟೆರಿಟರಿಯ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ತಾರೆ. ಓಕೆ, ಕ್ಲಿಯರ್? SGST ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟಿಗೆ ಹೋಗ್ತದೆ, ಎಲ್ಲಿ ಕನ್ಸಂಪ್ಷನ್ ಆಗ್ತದೆ. ಸೊ ದಿಸ್ ಈಸ್ ಪೇಮೆಂಟ್ ಆಫ್ GST. ನೆಕ್ಸ್ಟ್ ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ITC ಸೆಟ್ ಆಫ್ ಅಂತ ಕರಿತೇವೆ. ಎಗೇನ್ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬೇಸ್ಡ್, ಸೊ ಸ್ವಲ್ಪ ಕೇರ್ಫುಲಿ ಕೇಳ್ಕೊಳ್ಳಿ. ಡಿಫಿಕಲ್ಟ್, ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಸಿ ದಟ್ ITC ಅಂತ ಹೇಳಿದ್ರೆ ಎನಿ ಐಡಿಯಾ? ಓಕೆ, ಐ ಹೋಪ್ ಯು ವಿಲ್ ನಾಟ್ ನೋ ಬಿಕಾಸ್ ಇದು ಹೊಸ ಟರ್ಮ್ ನಿಮಗೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ITC ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಸೆಟ್ ಆಫ್ ಅಂದ್ರೆ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ, ರೈಟ್? ಸೆಟ್ ಆಫ್ ಅಂದ್ರೆ ಏನ್ ಮಾಡ್ತೇವೆ ನಾವು ಸೆಟ್ ಆಫ್ ಅಂತ ಹೇಳುವಾಗ? ಹೇಳಿ. ಸೆಟ್, ನಥಿಂಗ್ ಬಟ್ ಇನ್ಕಮ್ ಇಂದ ಲಾಸ್ ಅನ್ನು ಲೆಸ್ ಮಾಡ್ತೇವೆ, ಕರೆಕ್ಟ್? ದಟ್ಸ್ ವಾಟ್ ಸೆಟ್ ಆಫ್ ಇಸ್. ಇಲ್ಲಿ ಕೂಡ ಹಾಗೇನೆ ಮಾಡೋದು, ಇನ್ಕಮ್ ಅನ್ನು ನಾಟ್ ಲಾಸ್, ಎಕ್ಸ್ಪೆನ್ಸ್ ಇಂದ ಲೆಸ್ ಮಾಡೋದು. ಸೊ ಹೇಗೆ ಲೆಸ್ ಮಾಡಬೇಕು? ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ITC. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರೆ ಇನ್ಪುಟಿನ ಮೇಲೆ ಕೆಲವೊಮ್ಮೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಆ ಟ್ಯಾಕ್ಸ್ ಅನ್ನು ನಾವು ನಮ್ಮ ಔಟ್ಪುಟಿನ ಟ್ಯಾಕ್ಸಿನಿಂದ ಸೆಟ್ ಆಫ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲ, ಡೆಫಿನೆಟ್ಲಿ. ಓಕೆ, ಇನ್ಪುಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಎಲ್ಲದಕ್ಕೂ ಎಸ್ ಹೇಳಬೇಡಿ ಆಯ್ತಾ? ಇಟ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಐ ಸೇ ಡಿಡಕ್ಟಿಂಗ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಫ್ರಮ್ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಹೆಚ್ಚಿನ ಕೇಸಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಲೆಟ್ ಅಸ್ ಸಿ ದ್ಯಾಟ್. ಇದಾದ್ಮೇಲೆ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೇನೆ, ಸೊ ದ್ಯಾಟ್ ವಿಲ್ ಗಿವ್ ಮಿ ಅನ್ ಇಂಡಿಕೇಶನ್ ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ITC ಆರ್ ನಾಟ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್, ಇನ್ಪುಟ್ ಅಂದ್ರೆ ಏನು?
ಎನಿಬಡಿ ಇನ್ಪುಟ್ ಅಂದ್ರೆ ಏನು? Okay, I'll give one instance. Let us assume there is a manufacturer. Okay, ಮ್ಯಾನುಫ್ಯಾಕ್ಚರರಿಗೆ ಯಾವುದು ಇನ್ಪುಟ್? ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾನೆ? ಲೆಟ್ ಅಸ್ ಅಸ್ಯೂಮ್ ದೇರ್ ಇಸ್ ಅ ಶುಗರ್ ಮ್ಯಾನುಫ್ಯಾಕ್ಚರರ್. ಓಕೆ, ಶುಗರ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಇಂಡಸ್ಟ್ರಿ ಇದೆ, ಸೊ ದಟ್ ಈಸ್ ಶುಗರ್ ಮ್ಯಾನುಫ್ಯಾಕ್ಚರರ್. ಓಕೆ, ಅಜೀಮ್ ಹೇಳ್ತಾ ಇದ್ದಾರೆ ಅಂತ ಶುಗರ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ರೈಟ್? ಶುಗರ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಇನ್ಪುಟ್ ಏನು? ಶುಗರ್ ಅನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಜೀಮ್? ಯಾ, ಶುಗರ್ ಕೇನ್. ಓಕೆ, ಕಬ್ಬಿನಿಂದ ಶುಗರ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಆ ಮ್ಯಾನುಫ್ಯಾಕ್ಚರರಿಗೆ ಶುಗರ್ ಕೇನ್ ಆರ್ ಕಬ್ಬು ಈಸ್ ಇನ್ಪುಟ್. ಸೊ ಅವನು ಅದನ್ನು ಇನ್ನೊಬ್ಬರಿಂದ ಪರ್ಚೇಸ್ ಮಾಡಬೇಕು, ರೈಟ್? ಸೊ ಅವನು ಪರ್ಚೇಸ್ ಮಾಡುವಾಗ ಯಾರು ಸೇಲ್ ಮಾಡ್ತಾರೆ ಅವರು ಅದರ ಮೇಲೆ GST ಹಾಕ್ಬಹುದು. ಓಕೆ, ಸೊ ಹಾಗೆ GST ಹಾಕಿದ್ರೆ ಆ GST ಅನ್ನು ಮ್ಯಾನುಫ್ಯಾಕ್ಚರರ್ ಯಾರು ಸಪ್ಲೈಯರ್ ಇರ್ತಾರೆ ಅವರಿಗೆ ಪೇಮೆಂಟ್ ಮಾಡ್ತಾರೆ. ಆ GST ಅನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೇವೆ, ಬಿಕಾಸ್ ಆ ಟ್ಯಾಕ್ಸ್ ಇನ್ಪುಟ್ಟಿನ ಮೇಲೆ ಕೊಟ್ಟಂತಹ GST. ಸೊ ದಟ್ ಈಸ್ ಇನ್ಪುಟ್ ಟ್ಯಾಕ್ಸ್. ಕ್ಲಿಯರ್? ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ? ಹಲೋ, ಹಲೋ. ಓಕೆ, ಒನ್ಸ್ ಅಗೇನ್. ಸೊ ಮ್ಯಾನುಫ್ಯಾಕ್ಚರರ್ ಒಬ್ಬ ಸಪ್ಲೈಯರ್ ಇಂದ ಶುಗರ್ ಕೇನ್ ಅನ್ನು ಪರ್ಚೇಸ್ ಮಾಡ್ತಾರೆ ಅಂತ ಲೆಟ್ ಅಸ್ ಅಸ್ಯೂಮ್. ಓಕೆ, ಸಪ್ಲೈಯರ್ ಶುಗರ್ ಕೇನ್ ಅನ್ನು ಸಪ್ಲೈ ಮಾಡುವಾಗ ಆ ಶುಗರ್ ಕೇನ್ ಇದು ಟೋಟಲ್ ಅಮೌಂಟ್ ಎಷ್ಟು ಅದು ಹಾಕ್ತಾರೆ, ಕರೆಕ್ಟ್? ಓಕೆ, ಲೆಟ್ ಅಸ್ ಅಸ್ಯೂಮ್ ಶುಗರ್ ಕೇನಿನ ಮೇಲೆ ಒಂದು 5% GST ಗವರ್ಮೆಂಟ್ ಹಾಕ್ತಾ ಇದೆ ಅಂತ. ಸೊ ಪ್ರೈಸಿನ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಶುಗರ್ ಕೇನ್ ಅನ್ನು ಮಾಡುವವರು ಗವರ್ಮೆಂಟ್ಗೆ 5% GST ಅನ್ನು ಕೊಡಬೇಕು. ಅವ್ರು ಏನ್ ಮಾಡ್ತಾರೆ ಆ ಟೈಮಲ್ಲಿ? ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅವರಿಗೆ ಟ್ಯಾಕ್ಸ್ ಅನ್ನು ಹಾಕುದಿಲ್ವಾ? ಯಾ, ಸೊ ಪ್ರೈಸಿನ ಮೇಲೆ ಪ್ಲಸ್ ಟ್ಯಾಕ್ಸ್ ಹಾಕ್ತಾರೆ, ಕರೆಕ್ಟ್? ಓಕೆ, ಸೊ ಪ್ರೈಸ್ ಪ್ಲಸ್ ಟ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಕ್ಲಿಯರ್? ಸೊ ಆ ಸೆಲ್ಲಿಂಗ್ ಪ್ರೈಸ್ ಅನ್ನು ಯಾರು ಪೇಮೆಂಟ್ ಮಾಡೋದು? ಯಾರು ಪರ್ಚೇಸ್ ಮಾಡ್ತಾ ಇರೋದು? ಶುಗರ್ ಕೇನ್ ಅನ್ನು ಯಾರು ಪರ್ಚೇಸ್ ಮಾಡ್ತಾ ಇರೋದು? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ನೌ. ಪ್ರೊಡ್ಯೂಸರ್, ಮ್ಯಾನುಫ್ಯಾಕ್ಚರರ್, ಕರೆಕ್ಟ್. ಸೊ ಮ್ಯಾನುಫ್ಯಾಕ್ಚರರ್ಗೆ ಶುಗರ್ ಕೇನ್ ಏನು? ಅವನು ಯಾಕೆ ಶುಗರ್ ಕೇನ್ ಅನ್ನು ಯೂಸ್ ಮಾಡ್ತಾ ಇದ್ದಾನೆ? ಟು ಪ್ರೊಡ್ಯೂಸ್ ಶುಗರ್. ದಟ್ ಮೀನ್ಸ್ ಶುಗರ್ ಕೇನ್ ಏನ್ ಬರ್ತಾ ಇದೆ ದಟ್ ಈಸ್ ಇನ್ಪುಟ್, ರೈಟ್? ಕರೆಕ್ಟ್? ಹಲೋ, ಓಕೆ, ಯಾ, ದಟ್ ಈಸ್ ಇನ್ಪುಟ್. ಆ ಇನ್ಪುಟ್ಟಿನ ಮೇಲೆ ಕೊಟ್ಟಂತಹ ಟ್ಯಾಕ್ಸ್ ಈಸ್ ಇನ್ಪುಟ್ ಟ್ಯಾಕ್ಸ್. ಕ್ಲಿಯರ್, ರೈಟ್? ಓಕೆ, ಸೊ ದಟ್ ಈಸ್ ಮ್ಯಾನುಫ್ಯಾಕ್ಚರರ್ ಆಯ್ತು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರರ್, ಲೆಟ್ ಅಸ್ ಅಸ್ಯೂಮ್ ಹಿ ಮ್ಯಾನುಫ್ಯಾಕ್ಚರ್ಡ್ ಶುಗರ್ ಪ್ರೊಡ್ಯೂಸ್ ಆಗಿದೆ. ನೆಕ್ಸ್ಟ್ ಅವನು ಏನ್ ಮಾಡ್ತಾನೆ? ಅವನು ಇಟ್ಕೊಳ್ತಾನ? ಯಾರಿಗೆ ನೆಕ್ಸ್ಟ್ ಏನ್ ಮಾಡ್ತೇನೆ ಅವನು ಹೇಳಿ? ಯಾರಿಗೆ? ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರರ್ ನಮ್ಮ ಮನೆಗೆ ಬಂದು ಶುಗರ್ ಅನ್ನು ಸೇಲ್ ಮಾಡ್ತಾರಾ? ಇಲ್ಲ, ರೈಟ್? ಯಾ, ಯು ಕ್ಯಾನ್ ಸೇ ಹೋಲ್ಸೇಲರ್, ರೈಟ್? ಹೋಲ್ಸೇಲರಿಗೆ ಸೇಲ್ ಮಾಡ್ತಾನೆ, ಕರೆಕ್ಟ್? ಹೋಲ್ಸೇಲರ್ ಏನ್ ಮಾಡ್ತಾನೆ? ರಿಟೇಲರಿಗೆ ಸೇಲ್ ಮಾಡ್ತಾನೆ, ಕರೆಕ್ಟ್? ರಿಟೇಲರ್ ಯಾರಿಗೆ ಸೇಲ್ ಮಾಡ್ತಾರೆ? ನಮ್ಗೆ, ರೈಟ್? ಸೊ ಈ ರೀತಿ ಪ್ರಾಡಕ್ಟ್ ಪಾಸ್ ಆಗ್ತಾ ಹೋಗ್ತದೆ. ಓಕೆ, ಈಗ ಲೆಟ್ ಅಸ್ ಅಸ್ಯೂಮ್ ಮ್ಯಾನುಫ್ಯಾಕ್ಚರರ್ ಏನು ಶುಗರ್ ಕೇನ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅದರ ಕಾಸ್ಟ್ 100 rupees. ಕ್ಲಿಯರ್? ಅದರ ಕಾಸ್ಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲ ಸೇರಿ ಶುಗರ್ ರೆಡಿ ಆಗುವಾಗ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 100 rupees. ಲೆಟ್ ಅಸ್ ಅಸ್ಯೂಮ್ ದಟ್. ಇಸ್ ಇಟ್ ಓಕೆ? ಓಕೆ, ಈಗ ಕಾಸ್ಟ್ 100 rupees. ನೆಕ್ಸ್ಟ್ ನೀವು ಏನನ್ನು ಆಡ್ ಮಾಡ್ತೀರಿ?
ನಿಮ್ಗೆ ಏನ್ ಬೇಕು? ಲೆಟ್ ಅಸ್ ಅಸ್ಯೂಮ್ ಯು ಆರ್ ದ ಮ್ಯಾನುಫ್ಯಾಕ್ಚರರ್. ಪ್ರಾಫಿಟ್ ಬೇಕು, ರೈಟ್? ಸೊ ನೆಕ್ಸ್ಟ್ ಕಾಸ್ಟ್ಗೆ ನೀವು ಏನು ಆ್ಯಡ್ ಮಾಡ್ತೀರಿ? ಪ್ರಾಫಿಟ್ ಆ್ಯಡ್ ಮಾಡ್ತಾ ಇದ್ದೀರಿ. ಲೆಟ್ ಅಸ್ ಅಸ್ಯೂಮ್ ಅವರು 10 ರೂಪಾಯಿ ಪ್ರಾಫಿಟ್ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ. ಆಗ ಪ್ರೈಸ್ ಎಷ್ಟಾಯಿತು? 110 rupees. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಪ್ರಾಡಕ್ಟನ್ನು ಸೇಲ್ ಮಾಡಬೇಕು. ಲೆಟ್ ಅಸ್ ಅಸ್ಯೂಮ್ ಹೋಲ್ಸೇಲರಿಗೆ ಸೇಲ್ ಮಾಡ್ತಾನೆ ಅಂತ. ಈಗ ಏನಾಗ್ತದೆ? ಸೇಲ್ ಮಾಡುವಾಗ GST, ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇರೋದು, ಕರೆಕ್ಟ್? ಶುಗರ್ ಈಸ್ ಅ ಗೂಡ್ಸ್, ರೈಟ್? ಕರೆಕ್ಟ್? ಶುಗರ್ ಈಸ್ ಅ ಗೂಡ್ಸ್, ಅದನ್ನು ಸೇಲ್ ಮಾಡ್ತಾ ಇರೋದ್ರಿಂದ ಗೂಡ್ಸಿನ ಮೇಲೆ GST ಅಪ್ಲೈ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ, ಕರೆಕ್ಟಾ? ಸೊ GST ಚಾರ್ಜ್ ಮಾಡಬೇಕು. ಲೆಟ್ ಅಸ್ ಅಸ್ಯೂಮ್ 10% GST ಅಂತ. ಓಕೆ, 10% GST ಲೆಟ್ ಅಸ್ ಅಸ್ಯೂಮ್. ಸೊ 10% ಅಂದ್ರೆ 110 ಮೇಲೆ 10% ಅಂತ ಹೇಳಿದ್ರೆ ಎಷ್ಟಾಗ್ತದೆ? 11 rupees ಆಗ್ತದೆ, ಕರೆಕ್ಟ್? ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಹೇಗೆ 110? 100 ಕಾಸ್ಟ್ ಪ್ಲಸ್ ಪ್ರಾಫಿಟ್ 110 rupees ಆಯಿತು, ಪ್ಲಸ್ GST 121 rupees. ಕ್ಲಿಯರ್? ಕ್ಲಿಯರಾ? ಆ ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದು ನಮ್ಮ MRP ಆಯ್ತಾ? ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಕ್ಲಿಯರಾ? ಓಕೆ, ನಾವು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹೇಳುವಾಗ ಅದರಲ್ಲಿ GST ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ನಾವು MRP ಯ ಮೇಲೆ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಅಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಸೊ 121 rupees ಆಗ್ತದೆ ಟೋಟಲ್ ಕಾಸ್ಟ್. ಅದನ್ನು ಯಾರಿಗೆ ಸೇಲ್ ಮಾಡೋದು ಈಗ? ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರಿಗೆ ಸೇಲ್ ಮಾಡ್ತಾನೆ. ಹೋಲ್ಸೇಲರ್ ಆ ಶುಗರಿಗೆ ಎಷ್ಟು ಕೊಡಬೇಕು? ಎಷ್ಟು ಪೇಮೆಂಟ್ ಮಾಡಬೇಕು? ಫಾಸ್ಟ್. ಹೋಲ್ಸೇಲರ್ ಎಷ್ಟು ಪ್ರೈಸ್ ಅನ್ನು ಕೊಟ್ಟು ಶುಗರ್ ಅನ್ನು ಪರ್ಚೇಸ್ ಮಾಡಬಹುದು? ಎಷ್ಟು ಪ್ರೈಸ್? 121 rupees. ಓಕೆ, 121 rupees. ಸೊ ಹೋಲ್ಸೇಲರ್ ಅದನ್ನು ಪರ್ಚೇಸ್ ಮಾಡ್ತಾನೆ ಮ್ಯಾನುಫ್ಯಾಕ್ಚರರ್ ಇಂದ. ಸೊ 121 rupeesಗೆ ಮತ್ತೆ ಹೋಲ್ಸೇಲರ್ ಏನ್ ಮಾಡ್ತಾನೆ? ಅದನ್ನು ಎಗೇನ್ ಹೋಲ್ಸೇಲರ್ ಅವನೇ ಯೂಸ್ ಮಾಡ್ತಾನೆ? ಇಲ್ಲ, ರೈಟ್? ಅವನು ರಿಟೇಲರಿಗೆ ಸೇಲ್ ಮಾಡ್ತಾನೆ. ಸೇಲ್ ಮಾಡೋದಕ್ಕಿಂತ ಮೊದಲು ಕಾಸ್ಟಿಗೆ ಅವನು ಏನನ್ನು ಆ್ಯಡ್ ಮಾಡ್ಬೋದು? ಅವನಿಗೆ ಏನ್ ಬೇಕು? ಪ್ರಾಫಿಟ್. ಸೊ ಡೆಫಿನೆಟ್ಲಿ ಹಿ ವಿಲ್ ಆ್ಯಡ್ ಪ್ರಾಫಿಟ್. ಲೆಟ್ ಅಸ್ ಅಸ್ಯೂಮ್ ಹೋಲ್ಸೇಲರ್ ಕೂಡ 10 rupees ಪ್ರಾಫಿಟ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಆ 10 rupees ಅನ್ನು ಆ್ಯಡ್ ಮಾಡ್ತಾನೆ. ಓಕೆ, 131 ಆಯಿತು. GST ಎಷ್ಟಾಗ್ತದೆ? ಪ್ರಾಡಕ್ಟ್ ಯಾವುದು? ಶುಗರ್. ಶುಗರ್ನ ಮೇಲೆ ಎಸ್ಯೂಮ್ ಮಾಡಿದ GST ಎಷ್ಟು ಪರ್ಸೆಂಟೇಜ್? ಪ್ರೀವಿಯಸ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ನೋಡಿ, 110%, ಕರೆಕ್ಟ್? ಸೊ 10%. ಹಾಗಾದ್ರೆ GST ಎಷ್ಟಾಗ್ತದೆ ಈ ಕೇಸಲ್ಲಿ? ಎಷ್ಟರ ಮೇಲೆ GST ಹೇಳಿ, ಇಫ್ ಯು ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್. 131 ಮೇಲೆ 10% GST ಅಂತ ಹೇಳಿದ್ರೆ 13.1 ಆಗ್ತದೆ, ಕರೆಕ್ಟ್? ಸೊ ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? ನಾನು ಹೇಳ್ತೇನೆ, 144.1 rupees, ಕರೆಕ್ಟ್? ಸೊ 144 rupees ಅನ್ನು ರಿಟೇಲರ್ ಯಾರಿಗೆ ಪೇಮೆಂಟ್ ಮಾಡ್ತಾನೆ? ಹೋಲ್ಸೇಲರಿಗೆ ಪೇಮೆಂಟ್ ಮಾಡ್ತಾನೆ. ನೆಕ್ಸ್ಟ್ ರಿಟೇಲರ್ ಏನ್ ಮಾಡ್ತಾನೆ? ಪ್ರಾಡಕ್ಟ್ ಅನ್ನು ಯಾರಿಗೆ ಸೇಲ್ ಮಾಡ್ತಾನೆ? ಕನ್ಸ್ಯೂಮರಿಗೆ ಸೇಲ್ ಮಾಡ್ತಾನೆ. ಸೊ ಕಾಸ್ಟ್ ಎಷ್ಟಾಗ್ತದೆ? ಸೆಲ್ಲಿಂಗ್ ಪ್ರೈಸ್ ವಿಚ್ ಇಸ್ 144.1 rupees. ಆ ನಂತರ ರಿಟೇಲರ್ ಕನ್ಸ್ಯೂಮರಿಗೆ ಸೇಲ್ ಮಾಡುವಾಗ ಅವನಿಗೆ ಕೂಡ ಪ್ರಾಫಿಟ್ ಬೇಕು, ರೈಟ್? ಸೊ ಲೆಟ್ ಅಸ್ ಅಸ್ಯೂಮ್ ಹಿ ಈಸ್ ಆ್ಯಡಿಂಗ್ ಅಗೇನ್ 10 rupees ಪ್ರಾಫಿಟ್. 154.1 ಆಗ್ತದೆ ಪ್ರೈಸ್. ಅದಾದ್ಮೇಲೆ GST ಹಾಕಬೇಕು, ರೈಟ್? GST ಇಸ್ 10%. 154.1 ಮೇಲೆ 10% GST ಅಂತ ಹೇಳಿದ್ರೆ 15.41 ಆಯ್ತು. ಸೊ ಹಾಗಾಗಿ ಕನ್ಸ್ಯೂಮರ್ ಕೊಡುವ ಸೆಲ್ಲಿಂಗ್ ಪ್ರೈಸ್ 169.51 ಆಯಿತು, ಕರೆಕ್ಟ್? ಈ ರೀತಿ ಪ್ರಾಡಕ್ಟ್ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೋಗುವಾಗ ನಾವು GST ಅನ್ನು ಹಾಕಿಕೊಂಡು ಪ್ರೈಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ.
ಓಕೆ, ಕ್ಲಿಯರ್? ಓಕೆ, ಈಗ ಇನ್ಪುಟ್ ಟ್ಯಾಕ್ಸ್ಗೆ ಬರ್ತೇನೆ. ಲೆಟ್ ಅಸ್ ಟೇಕ್ ರಿಟೇಲರ್. ಓಕೆ, ರಿಟೇಲರ್ನ ಕೇಸಲ್ಲಿ ರಿಟೇಲರ್ಗೆ ಎಲ್ಲಿಂದ ಇನ್ಪುಟ್ ಬರ್ತಾ ಇದೆ? ಯಾರು ಇನ್ಪುಟ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾರೆ? ಹೋಲ್ಸೇಲರ್ ಏನು ಸಪ್ಲೈ ಮಾಡ್ತಾ ಇದ್ದಾನೆ, ಸೊ ದಟ್ ಈಸ್ ಇನ್ಪುಟ್ ಫಾರ್ ದ ರಿಟೇಲರ್. ರಿಟೇಲರ್ ಯಾರಿಗೆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದ್ದಾನೆ? ದಟ್ ಇಸ್ ಫಾರ್ ಕನ್ಸ್ಯೂಮರ್, ರೈಟ್? ಸೊ ಕನ್ಸ್ಯೂಮರಿಗೆ ಏನು ಸೇಲ್ ಮಾಡ್ತಾ ಇದ್ದಾನೆ, ದಟ್ ಈಸ್ ಇಸ್ ಔಟ್ಪುಟ್. ಕ್ಲಿಯರ್? ಕ್ಲಿಯರಾ? ಹಲೋ, ಕನ್ಸ್ಯೂಮರಿಗೆ ಪ್ರಾಡಕ್ಟ್ ಸೇಲ್ ಆಗ್ತಾ ಇರೋದು ಔಟ್ಪುಟ್, ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡ್ತಾ ಇರೋದು ಇನ್ಪುಟ್. ಓಕೆ, ಕ್ಲಿಯರ್? ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್. ಓಕೆ, ಈಗ ರಿಟೇಲರ್ನ ಕೇಸಲ್ಲಿ ಔಟ್ಪುಟ್ ಟ್ಯಾಕ್ಸ್ ಎಷ್ಟು? ಹೆಲೋ, ರಿಟೇಲರ್ನ ಕೇಸಲ್ಲಿ ಔಟ್ಪುಟ್ ಟ್ಯಾಕ್ಸ್ ಎಷ್ಟು? ಆಲ್ಮೋಸ್ಟ್ ಹೇಳ್ತಾ ಇದ್ದಾರೆ 15.41. ಎಸ್, ಇಟ್ ಇಸ್ ಕರೆಕ್ಟ್, ಬಿಕಾಸ್ ಅದು ಕನ್ಸ್ಯೂಮರ್ ಕೊಡುವಂತಹ ಹಣ, ರೈಟ್? ಸೊ ದಟ್ ಈಸ್ ಇಸ್ ಔಟ್ಪುಟ್ ಟ್ಯಾಕ್ಸ್. ಇನ್ಪುಟ್ ಟ್ಯಾಕ್ಸ್ ಎಷ್ಟು? 13.1, ಕರೆಕ್ಟ್. ಓಕೆ, ಈಗ ಇಲ್ಲಿ ನೋಡಿ, ರಿಟೇಲರ್ನ ಕೇಸಿಗೆ ಬಂದಾಗ ಲೆಟ್ ಅಸ್ ಅಸ್ಯೂಮ್ ಯು ಆರ್ ದ ರಿಟೇಲರ್. ಓಕೆ, ನೀವು ಟ್ಯಾಕ್ಸ್ ಅನ್ನು ಕನ್ಸ್ಯೂಮರ್ ಇಂದ ಕಲೆಕ್ಟ್ ಮಾಡ್ತಾ ಇದ್ದೀರಿ 15.41, ಕರೆಕ್ಟ್? ಕರೆಕ್ಟ್ ಅಲ್ಲ? ನೆಕ್ಸ್ಟ್, ನೀವು ಹೋಲ್ಸೇಲರಿಗೆ ಆಲ್ರೆಡಿ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿದ್ದೀರಿ. ಎಷ್ಟು ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿದ್ದೀರಿ? ಹೋಲ್ಸೇಲರಿಗೆ ಎಷ್ಟು ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿದ್ದೀರಿ? ಕರೆಕ್ಟ್. ಸೊ 13.1 ಅನ್ನು ನೀವು ಆಲ್ರೆಡಿ ಅದು ಗೌರ್ಮೆಂಟ್ಗೆ ಹೋಗಿದೆ, ರೈಟ್? ಹೋಲ್ಸೇಲರ್ ಕೂಡ ಅವನು ಇಟ್ಕೊಳ್ಳೋದಿಲ್ಲ, ಅವನು ಗೌರ್ಮೆಂಟ್ಗೆ ಕೊಡ್ತಾನೆ. ನೀವು ಆಕ್ಚುಲಿ ಗೌರ್ಮೆಂಟ್ಗೆ ಕೊಡಬೇಕಾಗಿರುವ ಟ್ಯಾಕ್ಸ್, ಇಫ್ ಯು ಆರ್ ಅ ರಿಟೇಲರ್, ನೀವು ಆಕ್ಚುಲಿ ಗೌರ್ಮೆಂಟ್ಗೆ ಕೊಡಬೇಕಾಗಿರುವ ಟ್ಯಾಕ್ಸ್ 15.41, ಕರೆಕ್ಟ್? ಬಿಕಾಸ್ ಈ ಟ್ಯಾಕ್ಸ್ ಅನ್ನು ನೀವು ಕನ್ಸ್ಯೂಮರ್ ಇಂದ ಕಲೆಕ್ಟ್ ಮಾಡ್ತಾ ಇರೋದು. ಬಟ್ ನೀವು ಆಲ್ರೆಡಿ ನಿಮ್ಮ ಇನ್ಪುಟ್ಟಿನ ಮೇಲೆ 13.1 ರುಪೀಸ್ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿದ್ದೀರಿ, ಕರೆಕ್ಟಾ? ಕ್ಲಿಯರ್? ಆಲ್ರೆಡಿ ಪೇಮೆಂಟ್ ಮಾಡಿದ್ದೀರಿ. ಹಾಗಾದ್ರೆ ಎಷ್ಟು ಪೇಮೆಂಟ್ ಮಾಡಲಿಕ್ಕೆ ಉಳಿದಿದೆ? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಶಾಲ್ ಐ ಟೆಲ್? ಸೊ ಪೇಮೆಂಟ್ ಮಾಡಬೇಕಾಗಿರೋದು 15.41, ಪೇಮೆಂಟ್ ಮಾಡಿರೋದು 13.1. ಸೊ ಹಾಗಾಗಿ ಪೇಮೆಂಟ್ ಮಾಡಲಿಕ್ಕೆ, ಕರೆಕ್ಟ್, ಪೇಮೆಂಟ್ ಮಾಡಲಿಕ್ಕೆ ಉಳಿದಿರೋದು ಡಿಫ್ರೆನ್ಸ್ ಬಿಟ್ವೀನ್ ದ ಟು, 15.41 ಮೈನಸ್ 13.41, ಸಾರಿ 13.1. ಎಷ್ಟು ಉಳಿತದೆ? ದಟ್ ಈಸ್ ಅರೌಂಡ್ 2.31. ಸೊ ಅದು 2.31 ಅನ್ನು ರಿಟೇಲರ್ ಗೌರ್ಮೆಂಟ್ಗೆ ಪೇಮೆಂಟ್ ಮಾಡಬೇಕು. ಈ ನೀಡ್ ನಾಟ್ ಪೇ 15.41. ಓಕೆ, ಇಲ್ಲಿ ನಾವು 15.41 ಅನ್ನು 13.1 ಇಂದ ಲೆಸ್ ಮಾಡಿದ್ದೇವೆ, ರೈಟ್? ಅದು ಇನ್ಪುಟ್ ಟ್ಯಾಕ್ಸ್ ಅನ್ನು ಸೆಟ್ ಆಫ್ ಮಾಡಿದ್ದು ಅಂತ ಆಗ್ತದೆ. ಔಟ್ಪುಟ್ ಟ್ಯಾಕ್ಸ್ ಇಂದ ಇನ್ಪುಟ್ ಟ್ಯಾಕ್ಸ್ ಅನ್ನು ಸೆಟ್ ಆಫ್ ಮಾಡಿದ್ದು, ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೇವೆ. ಕ್ಲಿಯರಾ? ಓಕೆ, ಈಗ ಅದು ರಿಟೇಲರ್ನ ಕೇಸ್ ಆಯಿತು. ನಾವು ಯು ಹ್ಯಾವ್ ಟು ಟೆಲ್ ಮಿ ಇನ್ ದ ಕೇಸ್ ಆಫ್ ಹೋಲ್ಸೇಲರ್. ಹೋಲ್ಸೇಲರಿನ ಔಟ್ಪುಟ್ ಟ್ಯಾಕ್ಸ್ ಎಷ್ಟು? ಯಾ 13.1. ಅವನ ಇನ್ಪುಟ್ ಟ್ಯಾಕ್ಸ್ ಎಷ್ಟು? 11. ಹಾಗಾದ್ರೆ ಹೋಲ್ಸೇಲರ್ ಗೌರ್ಮೆಂಟ್ಗೆ ಎಷ್ಟು ಕೊಡಬೇಕು?
ಸೊ ಇದು ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಸೆಟ್ ಆಫ್ ಮಾಡುವಂತಹ ಪ್ರೊಸೀಜರ್. ಸೊ 13.1 ಈಸ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಅದನ್ನು ಅವನು ಗೌರ್ಮೆಂಟಿಗೆ ಕೊಡಬೇಕು. ಬಟ್ ಆಲ್ರೆಡಿ 11 rupees ಅನ್ನು ಪೇಮೆಂಟ್ ಮಾಡಿರೋದ್ರಿಂದ ಅಲ್ಲಿ ಏನು ಡಿಫ್ರೆನ್ಸ್ ಇದೆ, ದಟ್ ಇಸ್ 2.1 ಅನ್ನು ಮಾತ್ರ ಗೌರ್ಮೆಂಟಿಗೆ ಕೊಡಬೇಕು. ಓಕೆ, ಫೈನಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರೆ, ಸೊ ಏನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಇದೆ ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಂದ ಲೆಸ್ ಮಾಡುವುದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೇವೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು ನಾವ್, ರೈಟ್? ಓಕೆ, ನೆಕ್ಸ್ಟ್ ಸ್ವಲ್ಪ ಪಾಸ್ ಮಾಡ್ತೇನೆ. This is, we have already seen. It's gone. So this is what we have seen.